ಮ್ಯಾಂಗೋ ಜ್ಯೂಸು. ಅದಕ್ಕೆ ನಾನೇನಂತಿದ್ದೀನಿ, 1 ತಿಂಗಳು ಮನೆಯಿಂದ ಎಲ್ಲೂ ಹೋಗ್ಬೇಡ್ರಿ. ಯಾಕೆ ಹಿಂಗಾಗ್ತಾ ಇದ್ರೆ ನನಗೆ ಗೊತ್ತಿಲ್ಲ. ನಿಜ ಹೇಳ್ರೆ, ನಿಜವಾಗ್ಲು ಸರ್ಪ್ರೈಸ್ ಗಿಫ್ಟ್ ನಿನಗೆ. ಆ ಡ್ರೆಸ್ಸಲ್ಲಿ ನೀನು ತುಂಬಾನೇ ಸ್ಲಿಮ್ ಆಗಿ ಕಾಣಿಸ್ತಿದ್ಯಾ. ಮನೆಯ ಗಂಡುಗಲಿ ಅಲ್ವಾ ನೀನು. ಸೊ ಮನೇನ ನೋಡ್ಕೊಳ್ಳೋ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ನಿಂದು ಇವತ್ತು. ಮಾತಾಡ್ರಿ, ಬೆಳಗ್ಗಿಂದ ವ್ಲಾಗಲ್ಲಿ ಏನು ಮಾತಾಡಿಲ್ಲ, ಈಗ್ಲಾದ್ರೂ ಮಾತಾಡ್ರಿ. ಅನ್ನ ಕಲಸಿ ನೀನೇ ತಿನ್ನಿಸ್ಬೇಕು, ಕೈಯಲ್ಲಿ ತಿನ್ನಿಸ್ಬೇಕು. ರಚನಾ ಥ್ಯಾಂಕ್ ಯು. ಶಿವಮೊಗ್ಗ ಬಿಟ್ಟು ಬರಕ್ ಹೋಗ್ತಿದ್ದಾರೆ. ಸ್ವೀಟ್ ಇಲ್ಲ, ನೋ ಸ್ವೀಟ್. ಬರೀ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಬೆಡ್ರೂಮ್ ಇಂದ. ಸೊ ಇವತ್ತು ಏನ್ ಡಿಸೈಡ್ ಮಾಡಿದೀನಿ ಅಂತಂದ್ರೆ, ನಮ್ಮ ಮನೆಯವರು ಹೊರಗಡೆ ಹೋಗಿ ಬರ್ತಿದ್ದ ಹಾಗೆ ಹೊರಗಡೆದು ತಿಂಡಿ ಊಟ ಹೋಟ್ಲಿಂದೆಲ್ಲ ತಿಂತಾರಲ್ವಾ, ಅಲ್ಲಿಂದ ಅವ್ರಿಗೆ ಏನಾಗ್ತಾ ಇದೆ, ತುಂಬಾ ಬೇದಿ ವಾಂತಿ ಎಲ್ಲ ಆಗ್ತಾ ಇದೆ. ಹೆಲ್ತ್ ತುಂಬಾನೇ ಅಪ್ಸೆಟ್ ಆಗ್ತಿದೆ. ಒಂದೊಂದು ವಾರಕ್ಕೂ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ, ಇವರು ಮನೆಯಿಂದ ಹೊರಗಡೆ ಹೋಗೋದೇ ಬೇಡ. ಹೊರಗಡೆ ಹೋದ್ರೆ ತಾನೇ ಹೊರಗಿಂದ ಊಟ ಎಲ್ಲ ತಿಂತಾರೆ. ತಿಂದಂಗಿರ್ರಿ ಅಂತ ಹೇಳಕ್ಕೂ ಆಗಲ್ಲ. ಇವ್ರು ಹೊರಗಡೆ ಹೋದ್ರೆ ಅಲ್ಲಿ ಏನಾದ್ರು ತಿನ್ಬಿಡ್ತಾರೆ. ಅದಕ್ಕೆ ನಾನೇನ್ ಡಿಸೈಡ್ ತಗೊಂಡಿದ್ದೀನಿ ಅಂದ್ರೆ, 1 ತಿಂಗಳು ಇವರೆಲ್ಲೂ ಹೋಗೋದೇ ಬೇಡ, ಮನೆಯಲ್ಲೇ ಇರ್ಲಿ. ಆಮೇಲೆ ಹೆಲ್ತ್ ಎಲ್ಲ ಚೆನ್ನಾಗ್ ಆದ್ಮೇಲೆ ಬೇಕಾದ್ರೆ ಹೊರಗಡೆ ಹೋಗ್ಲಿ ಅಂತ ಡಿಸೈಡ್ ಮಾಡಿ ಹೇಳೋಣ ಅಂತ ಬಂದಿದ್ದೀನಿ ಇವ್ರ ಹತ್ರ. ಇವ್ರು ಏನ್ ಹೇಳ್ತಾರೆ ಕೇಳೋಣ. ರೀ, ನಿಮಗೆ ಹೆಲ್ತ್ ಪದೇ ಪದೇ ಅಪ್ಸೆಟ್ ಆಗ್ತಿದೆ ಅಲ್ವಾ, ಅದಕ್ಕೆ ನಾನೇನಂತಿದ್ದೀನಿ, 1 ತಿಂಗಳು ಮನೆಯಿಂದ ಎಲ್ಲೂ ಹೋಗ್ಬೇಡ್ರಿ. ಹೆಲ್ತ್ ಚೆನ್ನಾಗಾದ್ಮೇಲೆ ಬೇಕಾದ್ರೆ ಹೋಗೋಣಂತೆ, ಸರಿನಾ? ಓಕೆ ಹೇಳಾಯ್ತು, ಒಪ್ಸಾಯ್ತು. ಕಿವಿ ಫ್ರೂಟ್ ಬೇಕು, ಡ್ರ್ಯಾಗನ್ ಫ್ರೂಟ್ ಬೇಕು ಅಂತೇಳಿ ತುಂಬಾ ಹಠ ಮಾಡಿ ನನ್ನ ಮಗ ಕೊಡ್ಸ್ಕೊಂಡ. ಇಲ್ಲಿದಾನೆ ನೋಡ್ರಿ, ಕಿವಿ ಫ್ರೂಟು ಡ್ರ್ಯಾಗನ್ ಫ್ರೂಟು ಅಂತೆಲ್ಲ ಬೇಕು ಅಂತೇಳಿ ಕೊಡ್ಸ್ಕೊಂಡ. ನೋಡ್ರಿ, ಅವ್ನು ಚೂರು ಪೀಸ್ ತಿಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟಿಂದು ನಾನು ಯಾಕೋ ಚೆನ್ನಾಗಿರುತ್ತೆ ಅನ್ಕೊಂಡೆ, ಇದು ಯಾಕೋ ಚೆನ್ನಾಗಿಲ್ಲ, ಬೇಡ ಅಂತ ಬಿಟ್ಬಿಟ್ಟ. ಇವತ್ತು ಅದನ್ನ ಕಿವಿ ಫ್ರೂಟಿಂದು ಜ್ಯೂಸ್ ಮಾಡಿ ಕೊಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹೆಲ್ದಿಯಾಗಿ ಖಾಲಿ ಹೊಟ್ಟೆಲಿ ಕಿವಿ ಫ್ರೂಟಿನ್ ಜ್ಯೂಸ್ ಕುಡಿತೀಯಾ? ಕಿವಿ ಫ್ರೂಟಿನ್ ಜ್ಯೂಸ್ ಕುಡಿತೀಯಾ? ಎಸ್, ಐ ಆಮ್ ವೆರಿ ಸೀರಿಯಸ್. ಅಲ್ಲ ನೋಡಲ್ಲ, ಆರ್ ಯು ಸೀರಿಯಸ್ ಅಂತ ಕೇಳ್ತಾ ಇದ್ದಾನೆ. ಬಟ್ಟೆ ಕಾಣಿಸ್ತು, ಬೇಡ ಇರ್ಲಿ. ಹಾ ಬಬ್ಲಿ, ಅಮ್ಮ ನನಗೆ ಮ್ಯಾಂಗೋ ಮತ್ತೆ ಮತ್ತೆ ಮ್ಯಾಂಗೋ ಜ್ಯೂಸ್. ಹಾ ಬಬ್ಲಿ, ನಾನು ನೀನು ಕಿವಿ ಜ್ಯೂಸ್ ಕುಡಿಯೋಣ. ನಾನು ನೀನು ಪಪ್ಪ ಕಿವಿ ಜ್ಯೂಸ್ ಕಿವಿ ಫ್ರೂಟ್ ಜ್ಯೂಸು. ಕಿವಿ ಜ್ಯೂಸ್ ಅಲ್ಲ, ಕಿವಿ ಫ್ರೂಟ್ ಜ್ಯೂಸ್. ಲೆಟ್ಸ್ ಗೋ ಕಮ್ ಆನ್. ಇಂಗ್ರೀಡಿಯೆಂಟ್ಸ್ ಏನ್ ಗೊತ್ತಾ? ಹಾಲು, ಸಕ್ಕರೆ, ಮ್ಯಾಂಗೋ, ಅಷ್ಟೇ. ಯಾಕೆ ಹಿಂಗಾಗ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಗಾಯ್ಸ್, ಮಿಕ್ಸಿ ಹಾಳಾಗಿದೆ. ನಾನು ಯಾಕೋ ಇದ್ರಲ್ಲಿ ರುಬ್ಬಕ್ ಬರ್ತಿಲ್ಲ ಅಂತೇಳಿ ಇದಕ್ ಹಾಕ್ದೆ, ಇದಕ್ಕೂ ಬರ್ತಾ ಇಲ್ಲ. ಮಿಕ್ಸಿ ಹಾಳಾಗಿದೆ. ಶೋಪಾ ಅದು ಕಿವಿ ಫ್ರೂಟ್ ಅಂತೇಳಿ ನೋಡ್ರಿ, ತಿನ್ನೋಡ್ರಿ. ಕಿವಿ ಫ್ರೂಟ್ ಹೇಗಿದೆ? ನಿಜ ಹೇಳ್ರಿ, ಹುಳಿ ಇಲ್ಲ? ಹುಳಿ ಇದಲ್ಲ? ತಿನ್ನು. ಮಿಕ್ಸಿ ಸರಿ ಮಾಡಿಸಿದ್ಮೇಲೆ ಜ್ಯೂಸ್ ಮಾಡ್ಕೊಡ್ತೀನಿ, ಓಕೆನಾ? ಹಾ ಗುಣ, ನಿನಗೆ ಸೊಪ್ಸಾರು ಬೇಕಾ ತಿಳಿಸಾರು ಬೇಕಾ? ಇಳಿ ಕೆಳಗೆ, ಹಂಗೆಲ್ಲ ಹತ್ತಬಾರ್ದು, ಫ್ರಿಜ್ ಬಿದ್ದೋಗತ್ತೆ. ಇದೇ ತಿಳಿಸಾರು, ಇದು ಸೊಪ್ಸಾರು. ನೀನ್ ಹೇಳಿ ತಿಳಿಸಾರು, ಅದಕ್ಕೆ ತಿಳಿಸಾರು ಆಗ್ತಾ ಇದ್ದೀನಿ. ಇದೇ ನಾನು ಮೊಟ್ಟೆ ನೋಡ್ರಿ ಈ ರೀತಿ ಮಾಡಿದ್ದೀನಿ, ಪಡ್ಡು ತರ. ಇದಿಟ್ಟು ಈ ಹಂಚಿಟ್ಟು ಇದ್ರೊಳಗೆ ಹಾಕಿದ್ದೀನಿ ಮೊಟ್ಟೆನ, ಉಪ್ಪು ಖಾರ ಹಾಕಿ ಇದು ಮೊಟ್ಟೆನ ಇದನ್ನ ಇಲ್ಲಿ ಇಡ್ತೀನಿ. ಇಬ್ರು ತಿನ್ಬೇಕು, ಓಕೆನಾ? ಹೆಂಗಿದೆ ಹೇಳ್ರಿ. ನೆಕ್ಸ್ಟ್ ಟೈಮ್ ಇದೇ ತರನೇ ಮಾಡ್ತೀನಿ. ಇವನ್ ತಿಂತಾನ ಇಲ್ಲೋ ಗೊತ್ತಿಲ್ಲ, ಎಷ್ಟು ತಿನ್ಲಿ. ಇವತ್ತು ಗುಣ ಅವನಾಗೆ ಊಟ ಫುಲ್ ಫಿನಿಶ್ ಮಾಡಿದ್ರೆ ಅವನಿಗೇನೋ ಸರ್ಪ್ರೈಸ್ ಗಿಫ್ಟ್ ಇದೆ. ನಿಜವಾಗ್ಲು ಸರ್ಪ್ರೈಸ್ ಗಿಫ್ಟ್ ನಿನಗೆ. ನೀನಾಗೆ ಬೇಗ ಊಟ ಮಾಡಿ ಫಿನಿಶ್ ಮಾಡಿ, ಅಮ್ಮ ಫಿನಿಶ್ ಅಂತ ಹೇಳ್ಬೇಕು. ನಾನು ಹೋಗಿರ್ತೀನಿ, ನೀನೇ ಕರಿಬೇಕು ನನಗೆ, ಓಕೆನಾ? ನಾನು ರೆಡಿ ಆಗೋಕೆ ಹೋಗ್ತಾ ಇದ್ದೀನಿ. ಇಷ್ಟ ಅನ್ನ ಬಿಟ್ಟಿದ್ದಾನೆ ಗುಣ. ಯಾವತ್ತು ತಟ್ಟೆ ಫುಲ್ ಖಾಲಿ ಮಾಡಿ ಅಮ್ಮ ನಾನು ಫಿನಿಶ್ ಮಾಡಿದ್ದೀನಿ ಅಂತ ಹೇಳ್ತಾನೋ ಅವತ್ತಿನ ದಿನ ಮಾತ್ರ ಅವನಿಗೆ ಸರ್ಪ್ರೈಸ್. ಇಲ್ಲ ಅಂದ್ರೆ ಅವನಿಗೆ ಸರ್ಪ್ರೈಸೇ ಇಲ್ಲ. ನಾನು ವೇಸ್ಟ್ ಮಾಡಲ್ಲ, ಇದನ್ನ ನಾನು ತಿನ್ಕೋತೀನಿ, ಓಕೆನಾ?
ವೇಸ್ಟ್ ಮಾಡಲ್ಲ. ಹಿಂಗಾಗಿನೇ ನಾನು ದಪ್ಪ ಆಗಿರೋದು. ಮಕ್ಳುಗಳು ಬಿಟ್ಟಿರೋದನ್ನ ತಿಂದುನೇ ನಾನು ದಪ್ಪ ಆಗಿರೋದು. ನನ್ನ ಮಗಳು ಹೇಳಿದ್ಲು ಡ್ರೆಸ್ ಚೇಂಜ್ ಮಾಡು ಅಮ್ಮ, ಆ ಡ್ರೆಸ್ಸಲ್ಲಿ ನೀನು ತುಂಬಾನೇ ಸ್ಲಿಮ್ ಆಗಿ ಕಾಣಿಸ್ತಿದ್ಯಾ, ಆ ಡ್ರೆಸ್ಸು ನಿನ್ನ ಲೆವೆಲಿಗೆ ಅಲ್ವೇ ಅಲ್ಲ ಅಂತ ಅಂದು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ನನ್ನ ಮಗಳು ಇಬ್ಬರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ನೋಡಿ, ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದೀವಿ. ಸೇಮ್ ಟೀ ಶರ್ಟ್, ಸೇಮ್ ಥರ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀವಿ. ನಾವಿಬ್ರು ಟ್ವಿನ್ನಿಂಗ್ ಮಾಡ್ತಿದ್ದೀವ. ಆದರೆ ನನ್ನ ಮಗ ಮಾತ್ರ ಯೆಲ್ಲೋ ಟೀ ಶರ್ಟ್, ರೆಡ್ ಪ್ಯಾಂಟ್ ಹಾಕೊಂಡು ಕಲರ್ಫುಲ್ ಆಗಿದ್ದಾನೆ. ಇಲ್ಲಿ ನೋಡು ಗುಣ, ನಿಂದು ಡ್ರೆಸ್ ಯೆಲ್ಲೋ ಮತ್ತೆ ರೆಡ್ ಯಾಕೆ ಹಾಕೊಂಡೆ? ಏನ್ ಗುಣ? ನಿನಗೆ ರೆಡ್ ಇಷ್ಟನಾ? ಓಕೆ. ಯಾವಾಗ ನೋಡಿದ್ರು ನನ್ನ ಮಗ ಇಲ್ಲಿ ಮಲ್ಕೊಂಡು ಟಿವಿ ನೋಡ್ತಾನೆ ಇರ್ತಾನೆ. ಅವನು ಟಿವಿ ನೋಡಲಿಲ್ಲ ಅಂದರೆ ಒಂದು ಹೋಲ್ ಡೇ ಮುಗಿಯಲ್ಲ. ನನ್ನ ಮಗಳೂ ಅಷ್ಟೇ, ಅವಳ ಹತ್ರ ರಿಮೋಟಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಬ್ಬರು ಕಿತ್ತಾಡ್ತಾರೆ, ನನಗೆ ಬೇಕು ಅಂತೇಳಿ. ರಚನಾ, ನಾನು ನೀನು ಹೋಗಿ ಮಿಕ್ಸಿ ರೆಡಿ ಮಾಡ್ಕೊಂಬಂದ್ಬಿಡೋಣ. ನೀನು ಮನೆಗೆ ಬಾಯ್ ಅಲ್ವಾ, ಮನೆಯ ಗಂಡುಗಲಿ ಅಲ್ವಾ ನೀನು. ಸೊ ಮನೇನ ನೋಡ್ಕೊಳ್ಳೋ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ನಿಂದು ಇವತ್ತು. ಓಕೆನಾ? ಏನೇನು ಮಾಡಬೇಕು ಗೊತ್ತಾ? ಪಪ್ಪ ಎದ್ದು ಊಟಕ್ಕೆ ಹೇಳ್ತಾ ಅಂದರೆ ಊಟ ಹಾಕ್ಕೊಡ್ಬೇಕು. ನನಗೆ ಊಟ ತಿನ್ನೋಕ್ಕಾಗ್ತಿಲ್ಲ ಮಗನೇ ಅಂದಿದ ತಕ್ಷಣ ಅನ್ನ ಕಲಸಿ ನೀನೇ ತಿನ್ನಿಸ್ಬೇಕು, ಕೈಯಲ್ಲಿ ತಿನ್ನಿಸ್ಬೇಕು. ಆಮೇಲೆ ಬಾಯಿ ಒರೆಸ್ಬೇಕು ಪಪ್ಪಂದು, ಆಯಿತಾ? ಬಾತ್ರೂಮಿಗೆ ಹೋಗ್ಬೇಕು ಅಂದರೆ ಕ್ಲೀನಾಗಿ ಕರ್ಕೊಂಡೋಗಿ ಮಾಡಿಸಿ ತೊಳಸ್ಕೊಂಬರ್ಬೇಕು. ಪಪ್ಪಂಗೆ ಸ್ನಾನ ಮಾಡಿಸ್ಬೇಕು. ಓಕೆನಾ? ಡ್ರೆಸ್ ಹಾಕ್ಬೇಕು. ಯಾಕೆ ನಿನಗೆ ಪಾಪು ಇದ್ದಾಗ ಪಾಪ ನಾನು ಎಲ್ಲ ಮಾಡಿಲ್ವಾ? ನೀನು ಮಾಡಿ, ಇವಾಗ ಮಾಡ್ತೀಯಾ? ವೆರಿ ಗುಡ್, ಮಾಡ್ತಾನಂತೆ. ಇಲ್ಲ, ಬಬ್ಲಿಯಕ್ಕ ನನಗೆ ನೋಡ್ಕೊತಾಳೆ ಹೊರಗಡೆ, ನನಗೆ ಬಾಡಿ ಗಾರ್ಡ್ ಆಗಿ ಬರ್ತಾ ಇದ್ದಾಳೆ ಅವಳು. ಓಕೆನಾ? ಇಲ್ಲ, ಏನು ಮಾಡಬೇಡ. ಪಪ್ಪ ನೀರು ಕೇಳ್ತಂದ್ರೆ ನೀರು ಕೊಡು. ಓಕೆನಾ? ಓಕೆ? ಬೇಡ, ಸುಮ್ಮನೆ ಹೇಳಿದ್ದು ಮಗನೇ, ನಿನಗೆ ಜೋಕ್ ಮಾಡಿದ್ದು. ಮಿಕ್ಸಿ ಬ್ಯಾಗಿಗೆ ಹಾಕೊಂಡಿದೀವಿ, ನಾವು ರೆಡಿ ಆಗಿದ್ದೀವಿ, ಹೊರಡೋಣ. ಮಿಕ್ಸಿ ರಿಪೇರಿ ಮಾಡ್ಕೊಂಡ್ ಬಂದಾಯ್ತು. ನೋಡೋಣ ಕರೆಕ್ಟಾಗಿ ರಿಪೇರಿ ಆಗಿದೆಯಾ ಅಂತ. 2 ಮ್ಯಾಂಗೋ ಇದೆ, 2 ಮ್ಯಾಂಗೋ ಜ್ಯೂಸ್ ಮಾಡೋಣ, ಕರೆಕ್ಟಾಗಿ ರಿಪೇರಿ ಆಗಿದೆಯಾ ಅಂತ ನೋಡಕ್ಕೆ. ನಮ್ಮಮ್ಮ ಜ್ಯೂಸ್ ಮಾಡ್ತಾರೆ ಗೈಸ್ ಸ್ವಲ್ಪದಲ್ಲಿ. ಸೊ ನಾವು ನೋಡೋಣ ನಮ್ಮಮ್ಮ ಹೆಂಗ್ ಕಟ್ ಮಾಡ್ತಾರಂತ. ಸೊ ಗೈಸ್ ಎಲ್ಲಾರು ಬಂದಿದ್ದಾರೆ ಸಾಂಬಾರ್ ಪುಡಿ ಮಾಡಕ್ಕೆ. ನಿಜಮ್ಮ ಹಾಯ್ ಹೇಳು. ನೋಡಿ, ಸಾಂಬಾರ್ ಪುಡಿ ಮಾಡೋದಕ್ಕೆ ನಾನು ಮೇಲೆ ಕರೆದೆ, ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ನಾನು ಮಾಡೋದಕ್ಕೆ ಈಸಿ ಆಗತ್ತೆ ಅಂತೇಳಿ ನಮ್ಮ ಅತ್ತೆಗೆ ಮೇಲೆ ಕರೆದು ಇವತ್ತು ಸಾಂಬಾರ್ ಪುಡಿ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಕರ್ಸಿದ್ದೀನಿ. ಮಿಕ್ಸಿ ರೆಡಿ ಆಗ್ತಿದ್ದಂಗೆ ಫಸ್ಟ್ ರೆಡಿ ಮಾಡಿರೋದು ಮ್ಯಾಂಗೋ ಜ್ಯೂಸ್. ನನ್ನ ಮಗ ಬೆಳಗ್ಗೆಯಿಂದ ಕೇಳ್ತಾ ಇದ್ದ, ಗುಣ ಮ್ಯಾಂಗೋ ಜ್ಯೂಸ್ ಕಮ್. ಅವ್ರ ಮಮ್ಮನ ಮ್ಯಾಂಗೋ ಜ್ಯೂಸು ಹಾಲು ಕುಡಿಯಲ್ವಾ? ಅದೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತೇ ಸ್ವಲ್ಪ ಕುಡಿಯೋದು, ಡೈಲಿ ಕುಡಿಯೋಲ್ಲ. ಇವತ್ತು ಒಂದಿನ ಕುಡಿದ್ರೆ ಏನಾಗಲ್ಲ, ಹಸಿ ಅಲ್ಲ ರೀ. ಕಿಚನ್ಗೆ ಹೋಗ್ಬಿಡೋಣ ಅತ್ತೆ. ತಗೋ ರಚನಾ. ಥ್ಯಾಂಕ್ ಯು. ನಿನಗೆ? ನನಗೆ ಇಲ್ಲಿದೆ. ರಚನಾ, ಮಸಾಲೆ ಹಾಕಿಸ್ಕೊಬರೋಣವಾ? ಮಸಾಲೆ ಸಾಂಬಾರ್ ಪುಡಿ ಮಷೀನಿಗೆ ಹೋಗಿ. ಮಷೀನ್ ನೀನು ಒಂದ್ಸಲನೂ ಹೋಗಿಲ್ಲ ಅಲ್ವಾ? ಇದೇ ಫಸ್ಟ್ ಟೈಮ್ ಅಲ್ಲ ನೀನು ಹೋಗ್ತಾ ಇರೋದು. ಹೋಗೋಣವಾ, ತೋರಿಸ್ತೀನಿ. ಪುನಃ ನೀನ್ ಸ್ಕೂಲಿಗೆ ಹೋಗ್ದೇನೆ ಸ್ವಲ್ಪ ಬೆಳ್ಳಗಾಗ್ಬಿಟ್ಟಿದ್ಯಾ. ನಿಜವಾಗ್ಲೂ ಬೆಳ್ಳಗ್ ಕಾಣ್ತಿದ್ಯಾ. ನೋಡ್ರಿ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದ್ದಾನೆ ಇವನು. ಫೇರ್ ಅಂಡ್ ಲವ್ಲಿ ಹಚ್ತೀರಾ ನೀವು? ಫೇರ್ ಅಂಡ್ ಲವ್ಲಿ ಹಚ್ತೀರಾ? ಗುಂಡ್ರೀತವ್ರೆ ಏನ್ ಹಚ್ತೀರಾ? ಆಲ್ಮಂಡ್ ಆಯಿಲ್. ಇಬ್ರು ಸೇರ್ಕೊಂಡು ಆಲ್ಮಂಡ್ ಆಯಿಲ್ ಹಚ್ಚಿ ಬೆಳ್ಳಗಾಗಿದ್ದೀರಾ? ಓ, ನಾವು ಮಸಾಲೆ ಹುರಿದಿದ್ವಲ್ಲ ಅದನ್ನೆಲ್ಲ ಇದ್ರಲ್ಲಿ ಹಾಕಿ ತುಂಬಿದೀವಿ. ನಮ್ಮ ಹತ್ರ ಹೇಳಿದ್ರೆ ಅಕ್ಕಿ ಫಸ್ಟ್ ಹಾಕ್ಬೇಕಂತೆ, ಆಮೇಲೆ ಇದನ್ನ ಹಾಕ್ಬೇಕಂತೆ. ಈಗ ಹಿಟ್ಟಿಂದ ಮಷೀನ್ ಏನಂತಾರೆ ಹಿಟ್ಟಿನ ಮಷೀನಿಗೆ ಹಿಟ್ಟಿನ ಮಷೀನ್ ಅಂತಾರೆ. ಹಿಟ್ಟಿನ ಕಿರಾಣಿ ಹಿಟ್ಟು ಮಷೀನ್ ನಾವು ಸಣ್ಣ ಮಕ್ಳಿದ್ದಾಗ ನಮ್ಮಮ್ಮ ನನಗೆ ಕಳ್ಸೋರು. ಇವಾಗ ನಾನಾಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ CCTV ಕ್ಯಾಮ್ರಾ ಆನ್ ಆಯ್ತು ಹಿಂದೆ ಅನ್ಸುತ್ತೆ.
ಇದೇ ಹಿಟ್ಟಿನ ಕಿರಣಿ, ಇಲ್ಲಿಗೆ ಬಂದಿದ್ದೇವೆ. ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆಲ್ಲ. ಅಕಸ್ಮಾತ್ ಕರೆಂಟ್ ಹೋಯ್ತು ಅಂದ್ರೆ ಎಲ್ಲ ಮಾಡಿದ್ದು ಕೆಲಸ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಇದನ್ನ ಹಾಕಿಸ್ಕೊಂಡು ಮನೆಗೆ ಹೋಗ್ತೀವಿ. ನೋಡೋಣ ಎಷ್ಟೊತ್ತಾಗತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಹಸಿಮೆಣ್ಸಿನ್ಕಾಯಿ ಹಾಕಿದಾರಲ್ಲ, ಅದ್ರ ಗಾಳಿ ಇಲ್ಲಿ ಬರ್ತಾ ಇದೆ, ಅದಕ್ಕೆ ಕಣ್ಣೆಲ್ಲ ಉರಿತಾ ಇದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮೇಡಮ್? ಚೆನ್ನಾಗಿದೆಯಾ? ಹೊರಗಡೆ ಬಂದಿರೋದಕ್ಕೆ ಇಲ್ಲೊಂದು ಚೂರು ಮಳೆ ಆಗಿದೆ. ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ವಾವ್, ಕೂಲಾಗಿದೆ ಈಗ ವೆದರ್. ನೀನೇ ಹಾಕ್ಬೇಕು. ಇದು ಅಕ್ಕಿ ಹಾಕಲ್ಲ ಅಂದ್ಬಿಟ್ರು ಅವರು. ಇದು ಖಾರದ ಪುಡಿ ಹಾಕಿದ್ರ ಈಗ ಖಾರದ ಪುಡಿ ಹಾಕಿದ್ರು, ಹಂಗಾಗಿ ಹಾಕಲ್ಲ ಅಂದರೆ ರಾಗಿ ಹಾಕಿದ್ರಿಂದ ಇದ್ರ ಹಿಂದೆ ಖಾರ ಪುಡಿ ಹಾಕಿದ್ರು. ಬಾಯ್ ಮಾಡ್ಬೇಕ. ಶಿವಮೊಗ್ಗ ಬಿಟ್ಟು ಬರಕ್ ಹೋಗ್ತಿದ್ದಾರೆ. ಬಾಯ್. ಶಿವಮೊಗ್ಗ ಮನೆ. ಬಾಯ್. ಗಾಯ್ಸ್, ನಾನು ಗುಣ ವಾಟರ್ ಐಸ್ ಕ್ರೀಮ್ ಮಾಡಿದೀವಿ ನೋಡಿ. ಹೋಲ್ಡ್ ಇಟ್. ಅದ್ ನನಗೆ, ಇದು ನನಗೆ ಶೇಪ್ ಚೆನ್ನಾಗಿ ಬಂದಿದ್ಯಾ? ಪರ್ಫೆಕ್ಟ್ ಶೇಪ್. ಅದು ಟ್ರಾನ್ಸ್ಪರೆಂಟ್ ಐಸ್, ಅದನ್ನೇ ಹೆಂಗ್ ತಿಂತಾ ಇದಾರೆ ನೋಡ್ರಿ. ಐಸ್ ಕ್ರೀಮ್. ಮಿಕ್ಸಿ ಹಾಳಾಗಿದ್ರಿಂದ ಐಸ್ ಕ್ರೀಮ್ ಮಾಡಕ್ಕೆ ಆಗ್ಲಿಲ್ಲ ಅಂತೇಳಿ ನೀರನ್ನ ಹಾಕಿ ಬೆಳಗ್ಗೆ ಇಟ್ಟಿದ್ದೆ. ಇವಾಗ ಐಸ್ ಕ್ಯೂಬ್ ಆಗಿದೆ, ಎಲ್ಲರೂ ಅದನ್ನೇ ತಿಂತಾ ಇದ್ದಾರೆ ಶೆಕೆಗೆ. ಜೋರಾಗಿ ಅಲ್ಲಾಡಿಸ್ರಿ, ಜೋರಾಗಿ. ಬಂತು. ಸ್ವೀಟ್ ಇಲ್ಲ, ನೋ ಸ್ವೀಟ್, ಬರೀ ವಾಟರ್ ಅದು. ಅದರಲ್ಲಿ ಸ್ವಲ್ಪ ಲೆಮನ್ನು ಮತ್ತೆ ಸಕ್ಕರೆ ಹಾಕಿದಿದ್ರೆ ಲೆಮನ್ ಪಾಪ್ಸಿಕಲ್ ಆಗ್ಬಿಡ್ತಿತ್ತು ಅಲ್ವಾ? ಅಲ್ಲ ರಚನಾ, ಅಲ್ಲೇನ್ರಿ? ಸಕ್ಕರೆ ಮತ್ತೆ ಲೆಮನ್ ಹಾಕಿದಿದ್ರೆ. ನಮ್ಮ ಸಬ್ಸ್ಕ್ರೈಬರಿಗೆ ಮತ್ತೆ ಹೊಸದಾಗಿ ವಿಡಿಯೋ ಚಾನಲ್ ನೋಡೋರಿಗೆ ಏನ್ ಹೇಳ್ತೀರಾ ಹೇಳ್ರಿ? ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್. ನೀವ್ ಹೇಳ್ರಿ, ನೀವೇನಾರ ಹೇಳ್ರಿ, ಮಾತಾಡ್ರಿ. ಬೆಳಗ್ಗಿಂದ ವ್ಲಾಗಲ್ಲಿ ಏನು ಮಾತಾಡಿಲ್ಲ, ಈಗಲಾದ್ರೂ ಮಾತಾಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಶೇರ್ ಇರಲಿಲ್ಲ, ಶೇರ್ ಶೇರ್ ಮಾಡೋದಾ? ಓಕೆ, ಎಲ್ಲರೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಅಂತ ಹೇಳ್ರಿ. ನೋಡಿ ಗೈಸ್, ನಮ್ಮ ಎಡಿಟಿಂಗ್ ಮಾಡ್ತಿದ್ದಾರೆ, ನಾಳೆ ಅಪ್ಲೋಡ್ ಮಾಡ್ತಾರೆ ವಿಡಿಯೋ. ಹೌದು, ನಾಳೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಲ್ರೆಡಿ ಟೈಮು 11 ಗಂಟೆ ಆಗ್ತಾ ಬಂತು. ಈಗ ವಿಡಿಯೋ ಎಡಿಟಿಂಗಿಗೆ ಕೂತಿದ್ದೀನಿ. ಅಷ್ಟೊತ್ತಿಗೆ ಮುಗಿಯತ್ತೋ ಗೊತ್ತಿಲ್ಲ. ವಿಡಿಯೋ ಫುಲ್ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ನೋಡ್ರಿ, ನಮ್ಮ ಮನೆಯವ್ರು ವಾಂತಿ ಮಾಡ್ತಾ ಇದ್ದಾರೆ, ಅವರಿಗೆ ಹುಷಾರಿಲ್ಲ. ಸೊ ಅದಕ್ಕೆ 1 ತಿಂಗಳ ತನಕ ಹೋಗೋದು ಬೇಡ ಹೊರಗಡೆ ಅಂತ ಹೇಳಿದ್ದೀನಿ. ಅವ್ರನ್ನ ಆದಷ್ಟು ಕಮೆಂಟ್ ಮಾಡಿರಿ, ಅವರಿಗೆ ಮನೇಲೇ ಇರಕ್ಕೆ ಹೇಳಿ. ಹೆಲ್ತ್ ಸರಿಯಾಗೋವರೆಗೂ ಮನೇಲಿ ಇರ್ರಿ ಅಂತ ಹೇಳ್ರಿ, ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.